ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೀನರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಮಾರ್ಚ್ನಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. 7ನೇ ತಾರೀಕಿನಂದು ಒಟ್ಟು 2 ಗ್ರಹಗಳು ಬದಲಾವಣೆ ಆಗ್ತಾ ಇದೆ, ಬುಧ ಮತ್ತು ಶುಕ್ರರು. ಬುಧ ಮೀನರಾಶಿಗೆ ಪ್ರವೇಶ ಮಾಡಿದರೆ ಶುಕ್ರನು ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. 14ನೇ ತಾರೀಕಿನಂದು ರವಿ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕಿನಂದು ಕುಜ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 25ನೇ ತಾರೀಕಿನಂದು ಹೋಳಿ ಹುಣ್ಣಿಮೆಯ ದಿವಸ ಬುಧ ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ತನ್ನ ನೀಚ ಸ್ಥಾನವನ್ನು ಬಿಟ್ಟು ಮುಂದಿನ ಸ್ಥಾನವಾದಂಥ ಮೇಷರಾಶಿಗೆ ತನ್ನ ಸ್ಥಾನವನ್ನು ಪಲಟ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 31ನೇ ತಾರೀಕಿನಂದು ಕೊನೆಯ ದಿವಸವಾದಂತಹ ತಿಂಗಳ ಕೊನೆಯ ದಿವಸವಾದಂತಹ 31ನೇ ತಾರೀಕಿನಂದು ಶುಕ್ರನು ತನ್ನ ಉಚ್ಚ ಸ್ಥಾನವಾದಂತಹ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳಲ್ಲಿ ಬದಲಾವಣೆ ಆಗುವಂಥ ಗ್ರಹಗಳು. ಇನ್ನು ಬದಲಾವಣೆ ಆಗದೆ ಉಳಿಯುವಂತಹ ಗ್ರಹಗಳು ಮೀನರಾಶಿಯವರಿಗೆ ಯಾವ್ಯಾವ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ ನೋಡೋಣ. ಮೀನರಾಶಿಯವರಿಗೆ ಈ ರವಿಗ್ರಹವು 12 ಮತ್ತು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಕುಜನು 11 ಮತ್ತು 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಬುಧಗ್ರಹನು 12, 1, 2 3 ಸ್ಥಾನಗಳಲ್ಲಿ ಸಂಚಾರವನ್ನು ಮಾಡ್ತಾನೆ. ಗುರು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಶುಕ್ರ 11, 12 ಮತ್ತು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಶನಿ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ರಾಹು 1 ಮತ್ತು ಕೇತು 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಸಂಚಾರದ ಸ್ಥಿತಿಗತಿಗಳಿಂದಾಗಿ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭದ ಫಲಗಳನ್ನು ಮೇಷ ರಾಶಿಯಿಂದ ಹಿಡಿದು ಈಗಾಗಲೇ ಕುಂಭರಾಶಿಯವರೆಗೂ ತಿಳಿಸ್ಕೊಟ್ಟಿದ್ದೀವಿ. ಈಗ ಕೊನೆಯದಾಗಿ ಮೀನರಾಶಿಯವರಿಗೆ ಹೇಗಿದೆ ಮಾರ್ಚ್ ತಿಂಗಳು ಅಂತ ನೋಡೋಣ. ಈ ಒಂದು ಮಾರ್ಚ್ ತಿಂಗಳ ಮೀನರಾಶಿಯವರ ಭವಿಷ್ಯ ನೋಡೋಕೆ ಮುಂಚೆ ಈ ತಿಂಗಳ ಮಾಸ ವಿಶೇಷತೆಯನ್ನು ಗಮನಿಸೋಣ. 8ನೇ ತಾರೀಕಿನಂದು ನಮ್ಮೆಲ್ಲರಿಗೂ ಪರ್ವಕಾಲ. ಆ ಮಹಾದೇವನನ್ನು ಇಡೀ ದಿನ ಪೂರ್ತ ಹಗಲೆನ್ನದೆ ರಾತ್ರಿ ಎನ್ನದೆ ಮಧ್ಯಾಹ್ನವೆನ್ನದೆ ಅನುಕಾಲ ಅವನ ಅನುಸಂಧಾನದಲ್ಲಿ ಕಳೆಯುವಂತಹ ಸಮಯ ಮಹಾಶಿವರಾತ್ರಿ ಹಬ್ಬ. ಆ ಮಹಾಶಿವರಾತ್ರಿ ಹಬ್ಬವು 8ನೇ ತಾರೀಕು 3ನೇ ತಿಂಗಳು 2024 ಅದೇ ರೀತಿಯಾಗಿ 25ನೇ ತಾರೀಕಿನಂದು ನಮ್ಮ ಈ ಮಾಘ ಮಾಸದ ಪೌರ್ಣಮಿಯ ಪ್ರಯುಕ್ತ ಮಾಘ ಪೌರ್ಣಮಿಯಲ್ಲಿ ಬರ್ತಕ್ಕಂತಹ ವಿಶೇಷ ಹಬ್ಬವೇ ಹೋಳಿ ಹುಣ್ಣಿಮೆ. ಆ ಹೋಳಿ ಹುಣ್ಣಿಮೆಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಹಾಶಿವರಾತ್ರಿ ಮತ್ತು ಹೋಳಿ ಹುಣ್ಣಿಮೆ ಹಬ್ಬದ ಸಂಪೂರ್ಣ ಆಶೀರ್ವಾದಗಳು, ದೇವರ ಕೃಪಾಶೀರ್ವಾದಗಳು ನನ್ನೆಲ್ಲ ವೀಕ್ಷಕರ ಮೇಲೂ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಆಶೀರ್ವಾದವನ್ನು ತಿಳಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಗ್ರಹಸ್ಥಿತಿಗಳು ಯಾವ್ಯಾವ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ ಅನ್ನೋದನ್ನು ನೋಡಿದ್ದಾಯಿತು. ಯಾವ ರೀತಿಯಾದ ಭವಿಷ್ಯವನ್ನು ಕೊಡಬಹುದು ಅಂತಂದರೆ, ಈ ಒಂದು ತಿಂಗಳಲ್ಲಿ ಇದ್ದಕ್ಕಿದ್ದ ಹಾಗೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಕ್ಕೆ ಅಡೆಚಣೆಗಳು ಉಂಟಾಗ್ತಾನೆ ಇರುತ್ತೆ. ಆದರೂ ಸತತ ಪ್ರಯತ್ನದಿಂದಾಗಿ ಆ ಅಡೆಚಣೆಗಳೆಲ್ಲ ಆಚೆ ಬರ್ತೀರಿ. ಕಾರ್ಯಗಳು ನಿಧಾನವಾದರೂ, ಕಾರ್ಯ ವಿಳಂಬವಾದರೂ ಸಹ ಯಶಸ್ಸು ನಿಮಗೆ ಸಿಗ್ತಕ್ಕಂಥದ್ದು. ಹೊಸ ವಸ್ತುಗಳನ್ನು ಕೊಂಡುಕೊಳ್ತಕ್ಕಂತಹ ಯೋಗವಿದೆ. ಚಿನ್ನ, ಬೆಳ್ಳಿ, ತಾಮ್ರದ ವಸ್ತುಗಳನ್ನು ಕೊಂಡುಕೊಳ್ತೀರಿ. ಚಿನ್ನ ಬೆಳ್ಳಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಬಹಳ ಯೋಗದ ಫಲಗಳನ್ನು ಕೊಡುತ್ತೆ. ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ಆದಾಯವೂ ಹೆಚ್ಚಿರುತ್ತೆ. ಅದಕ್ಕೆ ತಕ್ಕ ಹಾಗೆ ನಿಮಗೆ ಖರ್ಚು ಸಹ ಹೆಚ್ಚಾಗತಕ್ಕಂತಹದ್ದು ಇರುತ್ತೆ. ವ್ಯವಸಾಯವನ್ನು ಮಾಡುವಂಥವರಿಗೆ ಅಂದರೆ ಕೃಷಿಕರಿಗೆ ಬಹಳ ಲಾಭಗಳು ಇದ್ದಾವೆ. ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ವಿದ್ಯಾಭಂಗ ಯೋಗಗಳು ಉಂಟಾಗ್ತಾ ಇರುತ್ತೆ, ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥವ್ರಿಗೆ. ಅದೇ ರೀತಿಯಾಗಿ ಬುಧ ನೀಚ ರಾಶಿಯಲ್ಲಿ ಅಂದರೆ ನಿಮ್ಮದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವವರೆಗೂ ಸಹ ಹೈಯರ್ ಎಜುಕೇಷನ್ನ ಮಾಡಿಸುವಂಥವ್ರಿಗೂ ಸಹ ಸ್ವಲ್ಪ ತೊಂದರೆಗಳು. ಎಲ್ಲಿಂದ ಎಲ್ಲಿಯವರೆಗೂ ಅಂತಂದರೆ 7ನೇ ತಾರೀಕಿನಿಂದ ಹಿಡಿದು 25ನೇ ತಾರೀಕಿನವರೆಗೂ. ಅದಕ್ಕೆ ಹಿಂದೆ ಮೊದಲೇ ವ್ಯಯಸ್ಥಾನದಲ್ಲಿರುತ್ತೆ. ಅದು ಒಂದು ರೀತಿಯಾದ ತೊಂದರೆ ತಾಪತ್ರಗಳನ್ನು ಕೊಡುತ್ತೆ ವಿದ್ಯಾರ್ಥಿಗಳಿಗೆ.
7ನೇ ತಾರೀಕು ಬರ್ತಾ ಇದ್ದ ಹಾಗೆ ನೀಚ ರಾಶಿಗೆ ಪ್ರವೇಶ ಮಾಡುತ್ತೆ. ಒಟ್ಟಾರೆಯಾಗಿ ಈ ತಿಂಗಳು ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಹೆಣ್ಣುಮಕ್ಕಳಿಗೆ ಆರೋಗ್ಯ ಸರಿ ಹೋಗ್ತಕ್ಕಂಥದ್ದು, ಗೃಹಿಣಿಯರಿಗೆ ದ್ರವ್ಯ ಲಾಭಗಳು ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂಥವರಿಗೂ ಒಂದಿಷ್ಟು ತೊಂದರೆ ತಾಪತ್ರಗಳು ಇದ್ದದ್ದು ಈ ತಿಂಗಳು ಕಾಣ್ತಾ ಇದೆ. ಒಂದು ಸ್ಕೂಲ್ಗಳನ್ನು ನಡೆಸುವಂಥವ್ರಿಗೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನು ನಡೆಸುವಂಥವ್ರಿಗೆ, ಟ್ಯುಟೋರಿಯಲ್ಸ್ಗಳನ್ನು ನಡೆಸುವಂಥವ್ರಿಗೆ ಯಾಕೋ ಈ ತಿಂಗಳು ಆಗ ಬರಲ್ಲ. ಸಾಲಗಳಿಂದ ವಿಮುಕ್ತರಾಗ್ತಕ್ಕಂತಹದ್ದು, ಸಾಲಗಳನ್ನು ಸ್ವಲ್ಪ ಮಟ್ಟಕ್ಕೆ ತೀರಿಸ್ಕೊಳ್ಳುವಂತಹ ಸಂದರ್ಭಗಳು ನಿಮಗೆ ಈ ತಿಂಗಳು ಇದ್ದಾವೆ. ಅದೇ ರೀತಿಯಾಗಿ ನಿಮ್ಮ ಕೆಲಸ ಕಾರ್ಯಗಳು ನಾನಾಗಲೇ ಹೇಳಿದಾಗ ವಿಳಂಬ ಆದರೂ ತುಂಬ ದೊಡ್ಡ ಮಟ್ಟದಲ್ಲಿ ಕೊನೆಗೆ ಶುಭ ಸಮಾಪ್ತವಾಗ್ತಕ್ಕಂಥದ್ದು. ಅದರಿಂದ ನೆಮ್ಮದಿಯ ನಿಟ್ಟುಸಿರನ್ನು ನೀವು ಬಿಡ್ತೀರಿ. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಉದ್ಯೋಗಗಳು ಸಿಗತಕ್ಕಂಥದ್ದು, ನ್ಯಾಯಾಲಯದ ತೀರ್ಪುಗಳು ನಿಮ್ಮ ಪರವಾಗ್ತಕ್ಕಂಥದ್ದು, ಕಷ್ಟ ನಷ್ಟಗಳಿಂದ ಒಂದು ಸ್ವಲ್ಪ ಆಚೆಯನ್ನು ಬರ್ತೀರಿ. ಸ್ವಲ್ಪ ಇದ್ದಕ್ಕಿದ್ದ ಹಾಗೆ ಕುಟುಂಬದ ಒಳಗಡೆ ವಾತಾವರಣ ಹದಗೆಟ್ಟು ಇದ್ದಕ್ಕಿದ್ದ ಹಾಗೆ ಮಾನಸಿಕ ಕಿರಿಕಿರಿಯನ್ನು ಸಹ ನೀವು ಅನುಭವಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಒಂದು ಕಡೆ ಶುಭ ಫಲಗಳನ್ನು ಅನುಭವಿಸ್ತಾ ಹೋಗ್ತಿರ್ತೀರಿ, ದಿಢೀರಂತ ಅಲ್ಲೊಮ್ಮೆ ಇಲ್ಲೊಮ್ಮೆ ಅಶುಭದ ಫಲಗಳು ಸಹ ಬರ್ತಾ ಇರುತ್ತೆ. ಅಂದರೆ ತುಂಬ ಸಿಹಿಯಾದ ಪಾಯಸದಲ್ಲಿ ಅಲ್ಲೊಂದು ಇಲ್ಲೊಂದು ದ್ರಾಕ್ಷಿ ಗೋಡಂಬಿ ಸಿಕ್ಕಿದ ಹಾಗೆ ಕಷ್ಟಗಳೂ ಸಹ ನಿಮಗೆ ಬರ್ತಾ ಇರುತ್ತೆ. ಪಾಯಸದಲ್ಲಿ, ಸಿಹಿ ಪಾಯಸದಲ್ಲಿ ಅದು ಸಿಕ್ಕಾಗ ಎಷ್ಟು ಖುಷಿಯಾಗಿ ನಾವು ಅನುಭವಿಸ್ತೀವೋ ಸ್ವಾದವನ್ನು, ಕಷ್ಟ ಬಂದಾಗಲೂ ಸಹ ನಾವು ಅದೇ ರೀತಿಯಾಗಿ ಅನುಭವಿಸಬೇಕು. ಆಗಲೇ ದೇವರು ನಮಗೆ ಸಂಪೂರ್ಣ ಆಶೀರ್ವಾದವನ್ನು ಮಾಡೋದು. ಇಲ್ಲ ಅಂತ ಹೇಳಿದ್ರೆ ಬದುಕು ತುಂಬ ಕಷ್ಟವಾಗುತ್ತೆ. ಕೇವಲ ಸುಖವನ್ನೇ ನಾವು ಕೇಳಬಾರ್ದು, ಹಾಗಂಥೇಳಿ ದುಃಖ ಬರಲೇಬಾರ್ದು ಅಂತ ಪ್ರಾರ್ಥನೆಯನ್ನು ಮಾಡಬಾರ್ದು. ಸುಖ ಬರಲಿ ದುಃಖ ಬರಲಿ, ಭಗವಂತನ ದಯೆ ನಮ್ಮ ಮೇಲೆ ಸದಾ ಕಾಲ ಇರಲಿ ಅಲ್ವಾ. ಆ ದೇವರ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು. ಇನ್ನು ದಾಂಪತ್ಯ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಜಾಗ್ರತೆಯಾಗಿ ಇರಿ. ಕಾರಣ ನಿಮ್ಮ ರಾಶಿಯಲ್ಲಿ ರಾಹು 7ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಇದ್ದಕ್ಕಿದ್ದ ಹಾಗೆ ದಾಂಪತ್ಯ ಕಲಹಗಳೆಲ್ಲ ಉಂಟಾಗ್ತಾ ಇರುತ್ತೆ. ಇನ್ನು ನಿಮಗೆ ಜೀವನದಲ್ಲಿ ಈ ಒಂದು ರಾಹುಕೇತುಗಳ ಪ್ರಭಾವದಿಂದ ವಿಪರೀತ ದೃಷ್ಟಿದೋಷಗಳು ಉಂಟಾಗುವಂಥ ಸಾಧ್ಯತೆಗಳಿದ್ದಾವೆ. ಆ ದೃಷ್ಟಿದೋಷಗಳಿಂದನೂ ಸಹ ನೀವು ವಿಮುಕ್ತಿಯನ್ನು ಪಡೆದುಕೊಳ್ಳಬೇಕಾಗ್ತದೆ. ಪ್ರತಿ ಶನಿವಾರದಂದು ನೀವೇನು ಮಾಡಿ, ಕೆಂಪು ನೀರನ್ನು ಮಾಡಿ, ಅಂದರೆ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಪ್ಲೇಟರೊಳಗಡೆ ಒಂದು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಅದರ ಮೇಲೆ ಒಂದಿಷ್ಟು ಸುಣ್ಣವನ್ನು ಹಾಕಿದರೆ ಅದು ಕೆಂಪು ನೀರಾಗ್ತದೆ. ಆ ಕೆಂಪು ನೀರನ್ನು ನಿಮಗೇನು ಮಾಡಬೇಕು, ಇಳೆ ತಕ್ಕೊಳ್ಬೇಕು. 21 ಸಲ ನೀವು ಇಳೆಯನ್ನು ತೆಗೆದುಕೊಂಡು, ಹೇಗೆ 21 ಸಲ ಇಳೆ ತೆಗಿಬೇಕು ಅಂದರೆ 10 ಸಲ ಕ್ಲಾಕ್ ವೈಸ್, 10 ಸಲ ಆ್ಯಂಟಿ ಕ್ಲಾಕ್ ವೈಸ್, 1 ಸಲ ಮೇಲಿನಿಂದ ತಲೆಮೇಲಿಂದ ಕಾಲಿನವರೆಗೂ ಇಳೆಯನ್ನು ತೆಗೆದು ಅದನ್ನು ಯಾವುದಾದ್ರೂ ಗಿಡದ ಬುಡದಲ್ಲಿ ಹಾಕಿಬಿಡಿ. ಯಾವುದೇ ಕಾರಣಕ್ಕೂ ಹೂವು ಕೊಡುವಂತಹ, ಹಣ್ಣು ಕೊಡುವಂತಹ ಮತ್ತು ಪವಿತ್ರವಾದ ತುಳಸಿ ಗಿಡಗಳಿಗೆ ಹಾಕಬಾರದು. ಇನ್ಯಾವುದಾದ್ರೂ ರಸ್ತೆಯಲ್ಲಿರ್ತಕ್ಕಂತಹ ಗಿಡಗಳಿಗೆ ಹಾಕಬಹುದು. ಇಲ್ಲಾಂದರೆ ಯಾವುದಾದ್ರು ರಸ್ತೆಯಲ್ಲಿ ಚೆಲ್ಲಿಬಿಡಿ, ಆ ನೆಗೆಟಿವು ಹಾಗೆ ರಸ್ತೆಯಲ್ಲೇ ಹೊರಟೋಗ್ತದೆ. ಈ ರೀತಿಯಾದಂಥ ಪರಿಹಾರವನ್ನು ನೀವು ದೃಷ್ಟಿದೋಷಗಳನ್ನು ಮಾಡ್ಕೊಳ್ತಾ ಬನ್ನಿ. ಇನ್ನು 7.5 ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜಾತಕ ತೋರಿಸ್ಕೊಳ್ಳಿ. ನಿಮ್ಮ ಜಾತಕದ ಅಷ್ಟಕದ ವರ್ಗದಲ್ಲಿ ಏನಾದರೂ ಈ ಶನಿಯ ಸಂಚಾರದ ಸ್ಥಾನಗಳಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳೇನಾದರೂ ಇತ್ತು ಅಂದರೆ ಶನಿ ಖಂಡಿತ ಯೋಗಕಾರಕನೇ ಆಗಿರ್ತಾನೆ. ಅದೇ ರೀತಿಯಾಗಿ ಇನ್ನಿನ್ನು ನಿಮಗೆ ಎಷ್ಟನೇ ಬಾರಿ ಬರ್ತಾ ಇದೆ ಈ 7.5 ಅದು ಸಹ ಮುಖ್ಯವಾಗ್ತದೆ. ನಿಮಗೇನಾದರೂ 2ನೇ ಬಾರಿ ಬಂದಿದ್ದರೆ ತುಂಬ ಶುಭ ಫಲಗಳು, ಅದನ್ನು ಹೊಂಬು ಶನಿ ಅಂತ ಕರೀತಾರೆ. ಹೊಂಬು ಶನಿ ನಿಮ್ಗೆ ಯಾವುದೇ ಕಾರಣಕ್ಕೂ ಅವನು ಕೆಡಕನ್ನು ಮಾಡಲಾರ, ಒಳ್ಳೆ ರೀತಿಯಾದ ಯೋಗ ಫಲಗಳನ್ನೇ ಕೊಡ್ತಾನೆ. ಸೊ ಹಾಗಾಗಿ ಈ ಒಳ್ಳೆ ರೀತಿಯ ಯೋಗ ಫಲಗಳನ್ನು ನೀವು ಅನುಭವಿಸಬೇಕು ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಸುಖ ಸೌಖ್ಯಗಳು ವರ್ಧನೆಯಾಗಬೇಕು ಅಂತ ಹೇಳಿದರೆ ನೀವು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳು 7.5 ಅಂತ ಹೆದರುಕೊಳ್ಳೋದು ಬೇಕಾಗಿಲ್ಲ. ಜನ್ಮ ಜಾತಕವನ್ನು ತೋರಿಸಿ 1ನೇ ಬಾರಿನ 2ನೇ ಬಾರಿನ 3ನೇ ಬಾರಿನ ತಿಳ್ಕೊಳ್ಳಿ. ಅದು ಅಲ್ಲದೆ ಎಷ್ಟನೇ ಬಾರಿ ಬಂದಾಗ್ಯೂ ನಿಮ್ಮ ಜಾತಕದ ಅಷ್ಟಕ ವರ್ಗದಲ್ಲಿ ಎಷ್ಟು ಪಾಯಿಂಟ್ಗಳಿದೆ, ಎಷ್ಟು ಬಿಂದುಗಳಿದೆ ಅದನ್ನು ತಿಳ್ಕೊಳ್ಳಿ. ಅದರಿಂದ ಇನ್ನಷ್ಟು ಮಾನಸಿಕವಾಗಿ ನೆಮ್ಮದಿ ಮತ್ತು ನಿರಾಳವನ್ನು ನೀವು ಅನುಭವಿಸೋಕ್ಕೆ ಸಾಧ್ಯತೆಗಳಿದ್ದಾವೆ. ಇನ್ನು ಈ ತಿಂಗಳು ಮಾಡಿಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಮೀನರಾಶಿಯವರು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯಲ್ಲಿ ಇದ್ದೇವೆ, ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಪ್ರಕೃತಿಯನ್ನು ಕಾಪಾಡಿ ಮುಂದಿನ ಪೀಳಿಗೆಗೆ
ಒಂದಿಷ್ಟು ಅವರ ಉಸಿರಾಟಕ್ಕೆ ಹಸಿರನ್ನು ಬಿಟ್ಟು ಹೋಗೋಣ. ಇನ್ನು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸ್ತಾ ಬನ್ನಿ. ಅದರಿಂದ ಎಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮುಂದಿನ 4-6 ವರ್ಷಗಳಲ್ಲಿ ಅವುಗಳಿಗೆ ಆಸರೆ, ಆಹಾರವು ಪ್ರತಿಯೊಂದು ಸಹ ಸಿಕ್ಕು ಭಗವಂತ ನಿಮ್ಮ ಕಡೆ ತಿರುಗಿ ನೋಡುವ ಹಾಗಾಗತ್ತೆ. ಇನ್ನು ಅದೇ ರೀತಿಯಾಗಿ ಈ ಬಿರುಬೇಸಿಗೆ ಹತ್ತಿರಕ್ಕೆ ಬಂದು ನಿಂತ್ಕೊಂಡಿದ್ದೀವಿ, ನಮಗೆ ಕುಡಿಯೋಕ್ಕೆ ನೀರಿಗೆ ಎಷ್ಟು ಕಷ್ಟವಾಗುತ್ತೆ ಅಲ್ವಾ? ಅದೇ ರೀತಿ ಇತರ ಪ್ರಾಣಿಗಳಿಗೂ ಸಹ ಕುಡಿಯೋಕ್ಕೆ ನೀರಿಲ್ಲದೆ ಒದ್ದಾಡ್ತಾ ಇರುತ್ತವೆ. ಅಂತಹ ಪ್ರಾಣಿಗಳಿಗೂ ಸಹ ನೀವು ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡೋದ್ರಿಂದ ಎಷ್ಟು ಉಪಕಾರವಾಗುತ್ತೆ ಅಂದರೆ ಆ ಪ್ರಾಣಿ ಪಕ್ಷಿಗಳು ಸದಾಕಾಲ ನೀರನ್ನು ಕೊಟ್ಟವರನ್ನು ನೆನೆಸ್ಕೊಳ್ಳುತ್ತೆ. ಇದನ್ನು ನೋಡಿದಂಥ ಭಗವಂತ ನಿಮಗೆ ಖಂಡಿತವಾಗಿಯೂ ಕೃಪಾಶೀರ್ವಾದವನ್ನು ಕೊಟ್ಟು ಒಳ್ಳೆ ರೀತಿಯಾದಂಥ ಯೋಗದ ಫಲಗಳನ್ನು ಕೊಡ್ತಾನೆ. ದೇವರೇ ನಿಮ್ಮನ್ನು ಮೆಚ್ಚಿಕೊಳ್ತಾನೆ. ಯಜ್ಞ, ಯಾಗಾದಿ, ಪೂಜೆ ಪುನಸ್ಕಾರಗಳು, ಸ್ತೋತ್ರ ಪಠಣಾದಿಗಳಿಂದ ದೇವರನ್ನು ಮೆಚ್ಚಿಸುವಂತಹ ಕೆಲಸವನ್ನು ಮಾಡುವಂತಹ ಮನುಷ್ಯರೇ ದೇವರನ್ನು ಮೆಚ್ಚಿಸೋ ಕೆಲಸವನ್ನು ಬಿಟ್ಟು ದೇವರು ಮೆಚ್ಚಿಕೊಳ್ಳುವ ಹಾಗೆ ಬದುಕುವುದನ್ನು ಕಲ್ತ್ಕೊಳ್ಳಿ. ಹಾಗಂತ ಹೇಳಿ ಪೂಜೆ ಪುನಸ್ಕಾರ, ಯಜ್ಞ, ಯಾಗಾದಿ, ಹೋಮ ಹವನಾದಿಗಳನ್ನು ಮಾಡಬೇಡಿ ಅನ್ನೋದು ನಮ್ಮ ಮಾತಿನ ಉದ್ದೇಶವಲ್ಲ. ಅದನ್ನೂ ಮಾಡಬೇಕು. ಅದನ್ನೆಲ್ಲ ಮಾಡಿದ ನಂತರದಲ್ಲಿ ಭಗವಂತ ಕೇಳ್ತಾನೊಂದು ಪ್ರಶ್ನೆ, ಇಷ್ಟೆಲ್ಲ ನೀನು ಮಾಡ್ತಾ ಇದ್ದೀಯಾ ಸರಿ, ಆದರೆ ನೀನಿರುವಂತಹ ಪ್ರದೇಶವನ್ನೇ ನೀನು ಹಾಳು ಮಾಡಿದ್ಯಲ್ಲ ಅಂತ ಅವನು ಕೇಳಿದ ಪ್ರಶ್ನೆಗೆ ಉತ್ತರ ನೀವು ಕೊಡಲೇಬೇಕಲ್ಲ. ಇಲ್ಲ ಸ್ವಾಮಿ, ನಾನು ಕಾಪಾಡ್ತಾ ಇದ್ದೇನೆ ಅಂತ. ಎಲ್ಲರಿಗೂ ಸಹ ನಾವು ದಾರಿಯನ್ನು ಅಥವಾ ಒಂದು ದೀಪವನ್ನು ಕೊಡಲಿಕ್ಕೆ ಸಾಧ್ಯವಾಗಲ್ಲ. ಸಾಧ್ಯವಾದವರು ಈ ರೀತಿಯಾದ ಸಣ್ಣ ಸಣ್ಣ ಉಪಾಯಗಳನ್ನು ಮಾಡಿಕೊಂಡು ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಜೀವನದ ಎಲ್ಲ ರೀತಿಯ ಸುಖ ಸೌಕರ್ಯಗಳು ನಿಮ್ಮ ಬದುಕಿನಲ್ಲಿ ಬರಲಿ ಅಂತ ಹೇಳ್ತಾ, ಈ ತಿಂಗಳು ನೀವು ಮಾಡಿಕೊಳ್ಬೇಕಾದಂತಹ ಆಧ್ಯಾತ್ಮಿಕವಾದ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ ತ್ರಿಪುರ ಸುಂದರಿ ಅಷ್ಟಕ. ತ್ರಿಪುರ ಸುಂದರಿ ಅಷ್ಟಕದ ಪಠಣ, ತ್ರಿಪುರ ಸುಂದರಿ ಅಷ್ಟಕದ ಪಾರಾಯಣವನ್ನು ನೀವು ಮಾಡ್ತಾ ಬನ್ನಿ. ಬಹಳಷ್ಟು ಶುಭ ಫಲಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆ ರೀತಿಯ ದೇವರ ಕೃಪಾಶೀರ್ವಾದವನ್ನು ಸಹ ನೀವು ಪಡ್ಕೊಳ್ತೀರಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಒಳ್ಳೆಯದಾಗಲಿ. ಇದಾಗಿತ್ತು ಮೀನರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಮತ್ತೆ ಹೊಸ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.